ಅಧಿಕಾರಿಗಳಿಗೆ ಸರ್ಕಾರದಿಂದ ಮಾನಸಿಕ ಕಿರುಕುಳ ಕೊಡಲಾಗ್ತಾ ಇದೆಯಾ? ಮಾಜಿ ಶಾಸಕ ರಾಜ್ಕುಮಾರ್ ತೆಲ್ಕೂರ್ ಆರೋಪ ಮಾಡಿದ್ದಾರೆ. ಡಿವೈಎಸ್ಪಿ ವಿಜಯ್ ಕ್ರಾಂತಿ ಕರ್ತವ್ಯ ಮಾಡೋದಕ್ಕೆ ಸರ್ಕಾರ ಅಡ್ಡಿಪಡಿಸ್ತಾ ಇರೋ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಈ ರೀತಿ ಕಿರುಕುಳ ಕೊಡ್ತಾ ಇದ್ದಾರಾ? ಪಿಎಸ್ಐ ಪರಶುರಾಮ್ ರೀತಿ ಮಾನಸಿಕ ಹಿಂಸೆ ನೀಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಪಾಪ ಅವರು ಕೂಡ ಈ ರೀತಿ ಮಾನಸಿಕ ಹಿಂಸೆ ತಾಳಲಾರದೆ ಅಸುನೀಗಿದ್ದು ಅನ್ನುವಂಥ ಆರೋಪ ಇತ್ತು. ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ವಿರುದ್ಧ ತೇಲ್ಕೂರ್ ಆರೋಪ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸಿಎಸ್ ಡಿಜಿಐಜಿಗೆ ದೂರು ನೀಡಿದ್ದೇನೆ ಅಂತ ಮಾಜಿ ಶಾಸಕ ರಾಜ್ಕುಮಾರ್ ತೇಲ್ಕೂರ್ ಹೇಳಿಕೆ ಕೊಟ್ಟಿದ್ದಾರೆ. ಶ್ರೀಮತಿ ವಿಜಯ ಕ್ರಾಂತಿ ಅವರು ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಕಷ್ಟಪಟ್ಟು ಡಿಎಸ್ಪಿ ಹುದ್ದೆಯನ್ನ ಪಡೆದು ಅವರು ಡಿಎಸ್ಪಿ ಹುದ್ದೆಯಲ್ಲಿ ಬೇಕಾದಂತ ಎಲ್ಲ ಅರ್ಹತೆಯನ್ನು ಪಡೆದ ನಂತರ ಯಾದಗಿರಿ ವಿಭಾಗಕ್ಕೆ ಅವರು ಡಿವೈಎಸ್ಪಿ ಆಗಿ ಕಳೆದ ಜೂನ್ 30ನೇ ತಾರೀಕು ನೇಮಕಗೊಳ್ತಾರೆ. ಆದರೆ ಜೂನ್ 30ರಿಂದ ನೇಮಕ ಆದರೂ ಕೂಡ 17 ದಿನ ಕಳೆದರೂ ಕೂಡ ಅವರನ್ನ ಅಲ್ಲಿರುವಂತಹ ಶಾಸಕರು, ಶಾಸಕರ ಪುತ್ರರು ಮತ್ತು ಕಾಂಗ್ರೆಸ್ ಸರ್ಕಾರ ಅವರು ಕರ್ತವ್ಯಕ್ಕೆ ಹಾಜರಾಗದಂತೆ ಅಡ್ಡಿಪಡಿಸ್ತಾ ಇರತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ವಿರೋಧಿಸುತ್ತೇನೆ. ಮತ್ತು ಯಾದಗಿರಿನಲ್ಲಿ ಏನಾಗ್ತಾ ಇದೆ, ಅಲ್ಲಿ ಅಲ್ಲಿ ಈಗಿರ್ತಕ್ಕಂಥ ಶಾಸಕರ ಮತ್ತು ಅವರ ಪುತ್ರನ ಕಿರುಕುಳದಿಂದ ಪರಶುರಾಮ್ ಅನ್ನುವಂತ ಪಿಎಸ್ಐ ಆತ್ಮಹತ್ಯೆ ಮಾಡಿಕೊಂಡು ಆ ಸಾವಿನ ಇನ್ನೂ ಮರೆ ಮಾಚಿಲ್ಲ, 1 ವರ್ಷ ಕೂಡ ಪೂರ್ಣ ಆಗಿಲ್ಲ. ಆದರೆ ಇವತ್ತು ಮತ್ತೆ ಭ್ರಷ್ಟಾಚಾರದ ಕಾರಣಕ್ಕೆ ಅಲ್ಲಿರುವಂತಹ ಒಬ್ಬ ಪ್ರತಿಭಾನ್ವಿತ ಮಹಿಳೆ ವಿಜಯ ಕ್ರಾಂತಿಯವರು ಅವರು ಕರ್ತವ್ಯಕ್ಕೆ ಹಾಜರಾಗದಂತೆ ಅಡ್ಡಿಪಡಿಸ್ತಾ ಇರತಕ್ಕಂಥದ್ದನ್ನ ವಿರೋಧಿಸಿ ಇವತ್ತು ನಾನು ಮಾನ್ಯ ಸಿಎಸ್ ಅವರನ್ನ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನ ಭೇಟಿಯಾಗಿದ್ದೇನೆ ಮತ್ತು ಡಿಜಿಐಜಿ ಡಾಕ್ಟರ್ ಎಂ ಸಲೀಂ ಅವರನ್ನ ಭೇಟಿಯಾಗಿದ್ದೇನೆ. ಅವರಿಗೆ ಭೇಟಿಯಾಗಿ ನಾನು ಇವತ್ತು ಮನವಿಯನ್ನು ಕೂಡ ಕೊಟ್ಟಿದ್ದೇನೆ. ಯಾವುದು ಪ್ರತಿಭಾನ್ವಿತ ಮಹಿಳೆ ಇದ್ದಾರೆ, ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯವರೇ ಆದಂತ ವಿಜಯ ಕ್ರಾಂತಿ ಅವರು ಕಷ್ಟಪಟ್ಟು ಹುದ್ದೆಯನ್ನು ಪಡೆದಿದ್ದು, ಅವರು ಹುದ್ದೆಗೆ ನೇಮಕಾತಿ ಪಡೆದು ಪತ್ರ ಪಡೆದು 17 ದಿವಸ ಆದರೂ ಅವರ ಕರ್ತವ್ಯಕ್ಕೆ ಹಾಜರುಪಡಿಸದಂತೆ ಇವತ್ತು ಅಡ್ಡಿಪಡಿಸ್ತಾ ಇರತಕ್ಕಂಥವರು ಯಾರು ಅಂತಕ್ಕಂಥದನ್ನ ಗೃಹ ಸಚಿವರು ಇವತ್ತು ಹೇಳಬೇಕಾಗಿದೆ. ಮತ್ತು ಆ ಒಂದು ವಿಜಯ ಕ್ರಾಂತಿ ಏನ್ ನೊಂದ್ಕೊಂಡಿದ್ದಾರೆ, ಯಾಕಂದ್ರೆ ಮೊದಲನೇ ಪೋಸ್ಟಿಂಗ್ ಇವತ್ತು ಏನಂದ್ರೆ ಅವರಿಗೆ ಬಹಳ ನಿರಾಸೆ ಕಾದಿದೆ. ಪೋಸ್ಟಿಂಗ್ ಪಡೆದು 17 ದಿವಸ ಆದರೂ ಕೂಡ ಕರ್ತವ್ಯಕ್ಕೆ ಹಾಜರಾತಿ ಮಾಡಿಕೊಳ್ಳದಂಗೆ ತಡೆ ಹಿಡಿದಿರತಕ್ಕಂಥದ್ದು ಈ ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿ ಸರ್ಕಾರ ಅಧಿಕಾರವನ್ನು ನಡೆಸ್ತಾ ಇದೆ, ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ತಲ್ಲೀನ ಆಗಿದೆ. ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಹೊರಟ ಈ ಒಂದು ಆದೇಶಕ್ಕೆ ಗೃಹ ಸಚಿವರ ಗಮನಕ್ಕಿಲ್ಲವೇ? ಗೃಹ ಸಚಿವ ಪೊಲೀಸ್ ಅಧಿಕಾರಿಗಳಿಗೆ ಸರ್ಕಾರದಿಂದ ಮಾನಸಿಕ ಕಿರುಕುಳ ಕೊಡಲಾಗ್ತಾ ಇದೆಯಾ? ಮಾಜಿ ಶಾಸಕ ರಾಜ್ಕುಮಾರ್ ತೆಲ್ಕೂರ್ ಆರೋಪ ಮಾಡಿದ್ದಾರೆ. ಡಿವೈಎಸ್ಪಿ ವಿಜಯ್ ಕ್ರಾಂತಿ ಕರ್ತವ್ಯ ಮಾಡೋದಕ್ಕೆ ಸರ್ಕಾರ ಅಡ್ಡಿಪಡಿಸ್ತಾ ಇರೋ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಈ ರೀತಿ ಕಿರುಕುಳ ಕೊಡ್ತಾ ಇದ್ದಾರಾ? ಪಿಎಸ್ಐ ಪರಶುರಾಮ್ ರೀತಿ ಮಾನಸಿಕ ಹಿಂಸೆ ನೀಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಪಾಪ ಅವರು ಕೂಡ ಈ ರೀತಿ ಮಾನಸಿಕ ಹಿಂಸೆ ತಾಳಲಾರದೆ ಅಸುನೀಗಿದ್ದು ಅನ್ನುವಂಥ ಆರೋಪ ಇತ್ತು. ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ವಿರುದ್ಧ ತೇಲ್ಕೂರ್ ಆರೋಪ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸಿಎಸ್ ಡಿಜಿಐಜಿಗೆ ದೂರು ನೀಡಿದ್ದೇನೆ ಅಂತ ಮಾಜಿ ಶಾಸಕ ರಾಜ್ಕುಮಾರ್ ತೇಲ್ಕೂರ್ ಹೇಳಿಕೆ ಕೊಟ್ಟಿದ್ದಾರೆ. ಶ್ರೀಮತಿ ವಿಜಯ ಕ್ರಾಂತಿ ಅವರು ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಕಷ್ಟಪಟ್ಟು ಡಿಎಸ್ಪಿ ಹುದ್ದೆಯನ್ನ ಪಡೆದು ಅವರು ಡಿಎಸ್ಪಿ ಹುದ್ದೆಯಲ್ಲಿ ಬೇಕಾದಂತ ಎಲ್ಲ ಅರ್ಹತೆಯನ್ನು ಪಡೆದ ನಂತರ ಯಾದಗಿರಿ ವಿಭಾಗಕ್ಕೆ ಅವರು ಡಿವೈಎಸ್ಪಿ ಆಗಿ ಕಳೆದ ಜೂನ್ 30ನೇ ತಾರೀಕು ನೇಮಕಗೊಳ್ತಾರೆ. ಆದರೆ ಜೂನ್ 30ರಿಂದ ನೇಮಕ ಆದರೂ ಕೂಡ 17 ದಿನ ಕಳೆದರೂ ಕೂಡ ಅವರನ್ನ ಅಲ್ಲಿರುವಂತಹ ಶಾಸಕರು, ಶಾಸಕರ ಪುತ್ರರು ಮತ್ತು ಕಾಂಗ್ರೆಸ್ ಸರ್ಕಾರ ಅವರು ಕರ್ತವ್ಯಕ್ಕೆ ಹಾಜರಾಗದಂತೆ ಅಡ್ಡಿಪಡಿಸ್ತಾ ಇರತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ವಿರೋಧಿಸುತ್ತೇನೆ. ಮತ್ತು ಯಾದಗಿರಿನಲ್ಲಿ ಏನಾಗ್ತಾ ಇದೆ, ಅಲ್ಲಿ ಈಗಿರ್ತಕ್ಕಂಥ ಶಾಸಕರ ಮತ್ತು ಅವರ ಪುತ್ರನ ಕಿರುಕುಳದಿಂದ ಪರಶುರಾಮ್ ಅನ್ನುವಂತ ಪಿಎಸ್ಐ ಆತ್ಮಹತ್ಯೆ ಮಾಡಿಕೊಂಡು ಆ ಸಾವಿನ ಇನ್ನೂ ಮರೆ ಮಾಚಿಲ್ಲ, 1 ವರ್ಷ ಕೂಡ ಪೂರ್ಣ ಆಗಿಲ್ಲ. ಆದರೆ ಇವತ್ತು ಮತ್ತೆ ಭ್ರಷ್ಟಾಚಾರದ ಕಾರಣಕ್ಕೆ ಅಲ್ಲಿರುವಂತಹ ಒಬ್ಬ ಪ್ರತಿಭಾನ್ವಿತ ಮಹಿಳೆ ವಿಜಯ ಕ್ರಾಂತಿಯವರು ಅವರು ಕರ್ತವ್ಯಕ್ಕೆ ಹಾಜರಾಗದಂತೆ ಅಡ್ಡಿಪಡಿಸ್ತಾ ಇರತಕ್ಕಂಥದ್ದನ್ನ ವಿರೋಧಿಸಿ ಇವತ್ತು ನಾನು ಮಾನ್ಯ ಸಿಎಸ್ ಅವರನ್ನ,
ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನ ಭೇಟಿಯಾಗಿದ್ದೇನೆ ಮತ್ತು ಡಿಜಿಐಜಿ ಡಾಕ್ಟರ್ ಎಂ ಸಲೀಂ ಅವರನ್ನ ಭೇಟಿಯಾಗಿದ್ದೇನೆ. ಅವರಿಗೆ ಭೇಟಿಯಾಗಿ ನಾನು ಇವತ್ತು ಮನವಿಯನ್ನು ಕೂಡ ಕೊಟ್ಟಿದ್ದೇನೆ. ಯಾವುದು ಪ್ರತಿಭಾನ್ವಿತ ಮಹಿಳೆ ಇದ್ದಾರೆ, ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯವರೇ ಆದಂತ ವಿಜಯಕ್ರಾಂತಿ ಅವರು ಕಷ್ಟಪಟ್ಟು ಹುದ್ದೆಯನ್ನು ಪಡೆದಿದ್ದು, ಅವರು ಹುದ್ದೆಗೆ ನೇಮಕಾತಿ ಪಡೆದು ಪತ್ರ ಪಡೆದು 17 ದಿವಸ ಆದರೂ ಅವರ ಕರ್ತವ್ಯಕ್ಕೆ ಹಾಜರುಪಡಿಸದಂತೆ ಇವತ್ತು ಅಡ್ಡಿಪಡಿಸ್ತಾ ಇರತಕ್ಕಂಥವರು ಯಾರು ಅಂತಕ್ಕಂಥದನ್ನ ಗೃಹ ಸಚಿವರು ಇವತ್ತು ಹೇಳಬೇಕಾಗಿದೆ. ಮತ್ತು ಆ ಒಂದು ವಿಜಯ ಕ್ರಾಂತಿ ಏನು ನೊಂದ್ಕೊಂಡಿದ್ದಾರೆ, ಯಾಕಂದ್ರೆ ಮೊದಲನೇ ಪೋಸ್ಟಿಂಗ್ ಇವತ್ತು ಏನಂದ್ರೆ ಅವರಿಗೆ ಬಹಳ ನಿರಾಸೆ ಕಾದಿದೆ. ಪೋಸ್ಟಿಂಗ್ ಪಡೆದು 17 ದಿವಸ ಆದರೂ ಕೂಡ ಕರ್ತವ್ಯಕ್ಕೆ ಹಾಜರಾತಿ ಮಾಡಿಕೊಳ್ಳದಂಗೆ ತಡೆ ಹಿಡಿದಿರತಕ್ಕಂಥದ್ದು. ಈ ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿ ಸರ್ಕಾರ ಅಧಿಕಾರವನ್ನು ನಡೆಸ್ತಾ ಇದೆ, ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ತಲ್ಲೀನ ಆಗಿದೆ. ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಹೊರಟ ಈ ಒಂದು ಆದೇಶಕ್ಕೆ ಗೃಹ ಸಚಿವರ ಗಮನಕ್ಕಿಲ್ಲವೇ? ಗೃಹ ಸಚಿವ ಪೊಲೀಸ್ ಅಧಿಕಾರಿಗಳಿಗೆ ಸರ್ಕಾರದಿಂದ ಮಾನಸಿಕ ಕಿರುಕುಳ ಕೊಡಲಾಗ್ತಾ ಇದೆಯಾ? ಮಾಜಿ ಶಾಸಕ ರಾಜ್ಕುಮಾರ್ ತೆಲ್ಕೂರ್ ಆರೋಪ ಮಾಡಿದ್ದಾರೆ. ಡಿವೈಎಸ್ಪಿ ವಿಜಯ ಕ್ರಾಂತಿ ಕರ್ತವ್ಯ ಮಾಡೋದಕ್ಕೆ ಸರ್ಕಾರ ಅಡ್ಡಿಪಡಿಸ್ತಾ ಇರೋ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಈ ರೀತಿ ಕಿರುಕುಳ ಕೊಡ್ತಾ ಇದ್ದಾರಾ? ಪಿಎಸ್ಐ ಪರಶುರಾಮ್ ರೀತಿ ಮಾನಸಿಕ ಹಿಂಸೆ ನೀಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಪಾಪ ಅವರು ಕೂಡ ಈ ರೀತಿ ಮಾನಸಿಕ ಹಿಂಸೆ ತಾಳಲಾರದೆ ಅಸುನೀಗಿದ್ದು ಅನ್ನುವಂಥ ಆರೋಪ ಇತ್ತು. ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ವಿರುದ್ಧ ತೆಲ್ಕೂರ್ ಆರೋಪ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸಿಎಸ್ ಡಿಜಿಐಜಿಗೆ ದೂರು ನೀಡಿದ್ದೇನೆ ಅಂತ ಮಾಜಿ ಶಾಸಕ ರಾಜ್ಕುಮಾರ್ ತೆಲ್ಕೂರ್ ಹೇಳಿಕೆ ಕೊಟ್ಟಿದ್ದಾರೆ. ಶ್ರೀಮತಿ ವಿಜಯ ಕ್ರಾಂತಿ ಅವರು ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಕಷ್ಟಪಟ್ಟು ಡಿಎಸ್ಪಿ ಹುದ್ದೆಯನ್ನ ಪಡೆದು ಅವರು ಡಿಎಸ್ಪಿ ಹುದ್ದೆಯಲ್ಲಿ ಬೇಕಾದಂತ ಎಲ್ಲ ಅರ್ಹತೆಯನ್ನು ಪಡೆದ ನಂತರ ಯಾದಗಿರಿ ವಿಭಾಗಕ್ಕೆ ಅವರು ಡಿವೈಎಸ್ಪಿ ಆಗಿ ಕಳೆದ ಜೂನ್ 30ನೇ ತಾರೀಕು ನೇಮಕಗೊಳ್ತಾರೆ. ಆದರೆ ಜೂನ್ 30ರಿಂದ ನೇಮಕ ಆದರೂ ಕೂಡ 17 ದಿನ ಕಳೆದರೂ ಕೂಡ ಅವರನ್ನ ಅಲ್ಲಿರುವಂತಹ ಶಾಸಕರು, ಶಾಸಕರ ಪುತ್ರರು ಮತ್ತು ಕಾಂಗ್ರೆಸ್ ಸರ್ಕಾರ ಅವರು ಕರ್ತವ್ಯಕ್ಕೆ ಹಾಜರಾಗದಂತೆ ಅಡ್ಡಿಪಡಿಸ್ತಾ ಇರತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ವಿರೋಧಿಸುತ್ತೇನೆ. ಮತ್ತು ಯಾದಗಿರಿನಲ್ಲಿ ಏನಾಗ್ತಾ ಇದೆ, ಅಲ್ಲಿ ಅಲ್ಲಿ ಈಗಿರ್ತಕ್ಕಂಥ ಶಾಸಕರ ಮತ್ತು ಅವರ ಪುತ್ರನ ಕಿರುಕುಳದಿಂದ ಪರಶುರಾಮ್ ಅನ್ನುವಂತ ಪಿಎಸ್ಐ ಆತ್ಮಹತ್ಯೆ ಮಾಡಿಕೊಂಡು ಆ ಸಾವಿನ ಇನ್ನೂ ಮರೆ ಮಾಚಿಲ್ಲ, 1 ವರ್ಷ ಕೂಡ ಪೂರ್ಣ ಆಗಿಲ್ಲ. ಆದರೆ ಇವತ್ತು ಮತ್ತೆ ಭ್ರಷ್ಟಾಚಾರದ ಕಾರಣಕ್ಕೆ ಅಲ್ಲಿರುವಂತಹ ಒಬ್ಬ ಪ್ರತಿಭಾನ್ವಿತ ಮಹಿಳೆ ವಿಜಯ ಕ್ರಾಂತಿಯವರು ಅವರು ಕರ್ತವ್ಯಕ್ಕೆ ಹಾಜರಾಗದಂತೆ ಅಡ್ಡಿಪಡಿಸ್ತಾ ಇರತಕ್ಕಂಥದ್ದನ್ನು ವಿರೋಧಿಸಿ ಇವತ್ತು ನಾನು ಮಾನ್ಯ ಸಿಎಸ್ ಅವರನ್ನ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನ ಭೇಟಿಯಾಗಿದ್ದೇನೆ ಮತ್ತು ಡಿಜಿಐಜಿ ಡಾಕ್ಟರ್ ಎಂ ಸಲೀಂ ಅವರನ್ನ ಭೇಟಿಯಾಗಿದ್ದೇನೆ. ಅವರಿಗೆ ಭೇಟಿಯಾಗಿ ನಾನು ಇವತ್ತು ಮನವಿಯನ್ನು ಕೂಡ ಕೊಟ್ಟಿದ್ದೇನೆ. ಯಾವುದು ಪ್ರತಿಭಾನ್ವಿತ ಮಹಿಳೆ ಇದ್ದಾರೆ, ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯವರೇ ಆದಂತ ವಿಜಯಕ್ರಾಂತಿ ಅವರು ಕಷ್ಟಪಟ್ಟು ಹುದ್ದೆಯನ್ನು ಪಡೆದಿದ್ದು, ಅವರು ಹುದ್ದೆಗೆ ನೇಮಕಾತಿ ಪಡೆದು ಪತ್ರ ಪಡೆದು 17 ದಿವಸ ಆದರೂ ಅವರ ಕರ್ತವ್ಯಕ್ಕೆ ಹಾಜರುಪಡಿಸದಂತೆ ಇವತ್ತು ಅಡ್ಡಿಪಡಿಸ್ತಾ ಇರತಕ್ಕಂಥವರು ಯಾರು ಅಂತಕ್ಕಂಥದನ್ನ ಗೃಹ ಸಚಿವರು ಇವತ್ತು ಹೇಳಬೇಕಾಗಿದೆ. ಮತ್ತು ಆ ಒಂದು ವಿಜಯ ಕ್ರಾಂತಿ ಏನು ನೊಂದ್ಕೊಂಡಿದ್ದಾರೆ, ಯಾಕಂದ್ರೆ ಮೊದಲನೇ ಪೋಸ್ಟಿಂಗ್ ಇವತ್ತು ಏನಂದ್ರೆ ಅವರಿಗೆ ಬಹಳ ನಿರಾಸೆ ಕಾದಿದೆ. ಪೋಸ್ಟಿಂಗ್ ಪಡೆದು 17 ದಿವಸ ಆದರೂ ಕೂಡ ಕರ್ತವ್ಯಕ್ಕೆ ಹಾಜರಾತಿ ಮಾಡಿಕೊಳ್ಳದಂಗೆ ತಡೆ ಹಿಡಿದಿರತಕ್ಕಂಥದ್ದು. ಈ ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿ ಸರ್ಕಾರ ಅಧಿಕಾರವನ್ನು ನಡೆಸ್ತಾ ಇದೆ, ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ತಲ್ಲೀನ ಆಗಿದೆ. ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಹೊರಟ ಈ ಒಂದು ಆದೇಶಕ್ಕೆ